ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನೀವು ಚಾನಲನ್ನು ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಅಪ್ರಿಸಿಯೇಷನ್, ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವೀಡಿಯೋಸನ್ನು ತರಲಿಕ್ಕೆ. ಸೊ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದು ನಿಮಗೆ ವಾರ್ನ್ ಮಾಡುತ್ತೆ, ನಿಮಗೆ ಡಯಾಬಿಟಿಸ್ ಇರಬಹುದು, ನೀವು ಬ್ಲಡ್ ಟೆಸ್ಟನ್ನು ಮಾಡಿಕೊಳ್ಬೇಕು ಅಂತ. ಸೊ ಇವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಗೆ ಗೊತ್ತಿರುವ ಹಾಗೆಯೇ ಭಾರತದಲ್ಲಿ ಬಹಳ ಕಾಮನ್ ರೋಗ ಇದು. ಆ್ಯಂಡ್ ಡಯಾಬಿಟಿಸಲ್ಲಿ ಎರಡು ಟೈಪ್ ಆಫ್ ಡಯಾಬಿಟಿಸ್ ಇರುತ್ತೆ, ಟೈಪ್ 1 ಆ್ಯಂಡ್ ಟೈಪ್ 2. ಟೈಪ್ 1 ಅಂತ ಹೇಳಿದರೆ ಈ ಚಿಕ್ಕ ಮಕ್ಕಳಲ್ಲಿ, ಯಂಗ್ ಅಡಲ್ಟ್ಸಲ್ಲಿ ಬರುವಂತಹ ಡಯಾಬಿಟಿಸ್. ಇದರಲ್ಲಿ ಏನಾಗುತ್ತೆ, ಇನ್ಸುಲಿನ್ನಿನ ಪ್ರೊಡಕ್ಷನ್ನೇ ಇರ್ತಾ ಇರೋದಿಲ್ಲ, ಇನ್ಸುಲಿನ್ ಪ್ರೊಡ್ಯೂಸೇ ಆಗ್ತಾ ಇರೋದಿಲ್ಲ. ಆ್ಯಂಡ್ ಈ ಇನ್ಸುಲಿನ್ನೇ ಬೇಕಾಗತ್ತೆ ಈ ಶುಗರನ್ನು ನಮ್ಮ ಈ ಜೀವಕೋಶದ ಒಳಗಡೆ, ಸೆಲ್ಸ್ ಒಳಗಡೆ ತುಂಬಲಿಕ್ಕೆ ನಮಗೆ ಇನ್ಸುಲಿನ್ ಬೇಕಾಗ್ತಾ ಇರುತ್ತೆ. ಈಗ ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ, ಮೋಸ್ಟ್ ಕಾಮನ್ ಡಯಾಬಿಟಿಕ್ಸ್ ನಾವು ಈ ವಯಸ್ಕರಲ್ಲಿ ಎಲ್ಲರಲ್ಲೂ ನೋಡ್ತಾ ಇರೋದು ಯೂಶ್ವಲಿ ಟೈಪ್ 2 ಡಯಾಬಿಟಿಸ್ ಇರುತ್ತೆ. ಆ್ಯಂಡ್ ಟೈಪ್ 2 ಡಯಾಬಿಟಿಸಲ್ಲಿ ಏನಿರುತ್ತೆ, ಇನ್ಸುಲಿನ್ ಅಂತೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಆ ಇನ್ಸುಲಿನ್ಗೆ ರೆಸಿಸ್ಟೆನ್ಸ್ ಇರುತ್ತೆ. ಆ ಇನ್ಸುಲಿನ್ ಇದ್ರೂ ಸಹ ನಮ್ಮ ಬಾಡಿಗೆ ಆ ಇನ್ಸುಲಿನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಫಸ್ಟ್ ಸಿಂಪ್ಟಮ್, ಸಪೋಸ್ ನಿಮಗೆ ಬಹಳ ಹಸಿವೆ ಆಗ್ತಾ ಇದೆ ಆ್ಯಂಡ್ ನೀವು ಊಟ ಎಲ್ಲ ಮಾಡ್ತಾ ಇದ್ದೀರಾ, ಚೆನ್ನಾಗಿ ತಿಂತಾ ಇದ್ದೀರಾ, ಬಟ್ ಬಹಳ ಹಸಿವೆ ಆಗ್ತಾನೆ ಇರುತ್ತೆ ನಿಮಗೆ. ಈ ಥರದ ನಿಮಗೆ ಸಿಂಪ್ಟಮ್ ಇತ್ತು ಅಂದರೆ ಒಂದ್ಸಲ ನೀವು ಬ್ಲಡ್ ಶುಗರನ್ನು ಮಾಡಿಕೊಂಡು ನೋಡಬೇಕು. ಏನಾಗುತ್ತೆ ಈ ಡಯಾಬಿಟಿಸಲ್ಲಿ, ನಾನು ಹೇಳಿದ ಹಾಗೆ ಇನ್ಸುಲಿನ್ ಇರುತ್ತೆ, ಬಟ್ ಆ ಇನ್ಸುಲಿನ್ಗೆ ನಮ್ಮ ಬಾಡಿ ರೆಸಿಸ್ಟ್ ಮಾಡ್ತಾ ಇರುತ್ತೆ. ಆ ಇನ್ಸುಲಿನನ್ನು ಅದು ಉಪಯೋಗಿಸ್ಕೊಳ್ತಾ ಇರೋದಿಲ್ಲ. ಆ್ಯಂಡ್ ಈ ಇನ್ಸುಲಿನ್ ಏನು ಬೇಕಾಗತ್ತೆ ನಮಗೆ, ಈ ಜೀವಕೋಶದ ಒಳಗಡೆ ಈ ಗ್ಲುಕೋಸನ್ನು ಕಳಿಸ್ಲಿಕ್ಕೆ, ನಮ್ಮ ಬಾಡಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಎಲ್ಲ ನಮಗೆ ಈ ಇನ್ಸುಲಿನ್ ಬೇಕು. ಯಾಕಂದರೆ ಅದೇ ಗ್ಲೂಕೋಸನ್ನು ಕೊಡ್ತಾ ಇರುತ್ತೆ. ಸೊ ಇನ್ಸುಲಿನ್ನೇ ಇರಲಿಲ್ಲ ಆದಾಗ ನಮ್ಮ ಬಾಡಿಗೆ, ನಮ್ಮ ಈ ಸೆಲ್ಸಿಗೆ ಆಹಾರ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಸೊ ಅವುಗಳಿಗೆ ಯಾವತ್ತೂ ಏನು ಅನಿಸ್ತಾ ಇರುತ್ತೆ, ನನಗೆ ಹಸಿವೆ ಆಗ್ತಾ ಇದೆ ಅನ್ನುವಂಥ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಈ ಹಂಗರ್, ನಿಮಗೆ ಬಹಳ ಸಲ ಹಸಿವೆ ಆಗ್ತಾ ಇದೆ ಅಂತ ಫೀಲಿಂಗ್ ಬರ್ತಾ ಇದೆ ಅಂದಾಗ ನೀವು ಒಮ್ಮೆ ಈ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಅಂತ ಹೇಳಿದರೆ, ನಿಮಗೆ ಬಹಳ ಸುಸ್ತಾಗ್ತಾ ಇದೆ, ಬಹಳ ಟಯರ್ಡ್ನೆಸ್ ಬರ್ತಾ ಇದೆ. ಸೊ ನೀವು ರೆಸ್ಟ್ ತೊಗೊಳ್ತಾ ಇದ್ದೀರಾ, ಊಟನೂ ಸರಿ ಮಾಡ್ತಾ ಇದ್ದೀರಾ, ನ್ಯೂಟ್ರಿಷನ್ ಎಲ್ಲ ಚೆನ್ನಾಗೇ ಇದೆ, ಬಟ್ ನಿಮಗೆ ತುಂಬ ಸುಸ್ತು, ತುಂಬ ಟಯರ್ಡ್ನೆಸ್ಸು, ಸ್ವಲ್ಪ ನಡೆದಾದ ಕೂಡಲೇ ನಿಮಗೆ ಸುಸ್ತಾಗ್ತಾ ಇದೆ. ಆ್ಯಂಡ್ ಈ ಥರದ ಸಿಂಪ್ಟಮ್ ಬಂದಾಗ ಸಹ ನೀವು ಗ್ಲೂಕೋಸನ್ನು ಒಂದ್ಸಲ ಟೆಸ್ಟ್ ಮಾಡಿಕೊಂಡು ನೋಡಬೇಕು. ನಾನು ಹೇಳಿದ ಹಾಗೆಯೇ ಇನ್ಸುಲಿನ್ನೇ ಇರದೇ ಇದ್ದಾಗ ಏನಾಗುತ್ತೆ, ನಿಮ್ಮ ಜೀವಕೋಶಗಳಿಗೆ ಈ ಆಹಾರ ಸಿಗ್ತಾ ಇರೋದಿಲ್ಲ. ಆಹಾರ ಸಿಗದೇ ಇದ್ದಾಗ ಅವುಗಳಿಗೆ ಅದು ಬಾಡಿಯನ್ನು ಸುಸ್ತು ಮಾಡಿಸ್ತಾ ಇರ್ತವೆ. ಸೊ ಅದರಿಂದ ನಿಮಗೆ ಟಯರ್ಡ್ ಆದರೆ ನೀವು ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಬಹಳ ಸಲ ಯೂರಿನೇಷನ್ ಆಗ್ತಾ ಇದೆ, ಬಹಳ ಸಲ ನೀವು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಈಗ ನಾರ್ಮಲಿ ಆನ್ ಎನ್ ಎವ್ರೇಜ್, ಆನ್ ಎನ್ ನಾರ್ಮಲ್ ಡೇ ನೀವು ತೆಗೆದುಕೊಂಡ್ರೆ, ಈಗ ಒಂದು ವ್ಯಕ್ತಿ ಒಂದು 4 ರಿಂದ 7 ಟೈಮ್ವರೆಗೆ ಈ ಯೂರಿನನ್ನು ಪಾಸ್ ಮಾಡ್ತಾ ಇರ್ಬೋದು. ಅದು ಈಗ ಬಹಳ ಕೋಲ್ಡ್ ಇತ್ತು, ಆ ಥರದ ಟೆಂಪ್ರೇಚರಲ್ಲೆಲ್ಲ ಇದ್ದಾಗ ಸ್ವಲ್ಪ ಜಾಸ್ತಿ ಪಾಸ್ ಮಾಡ್ತಾ ಇರ್ಬೋದು. ಬಟ್ ಈ ಡಯಾಬಿಟಿಕ್ಸಲ್ಲಿ ಏನಾಗುತ್ತೆ, ಈ ಕಿಡ್ನಿಯ ಮೇಲೆ ಲೋಡ್ ಬೀಳುತ್ತೆ. ಕಿಡ್ನಿ ಕೆಲಸ ಏನು, ಎಲ್ಲ ವೇಸ್ಟ್ ಪ್ರಾಡಕ್ಟ್ಸನ್ನು ನಿಮ್ಮ ಬಾಡಿಯಿಂದ ತೆಗೆದುಹಾಕ್ತಾ ಇರ್ಬೋದು. ಸೊ ಈ ಡಯಾಬಿಟಿಕ್ಸಲ್ಲಿ ಈ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸನ್ನು ತೆಗೆದು ಹಾಕಬೇಕು ಆದಾಗ ಅದು ಜಾಸ್ತಿ ನೀರನ್ನು ಯೂಸ್ ಮಾಡಿಕೊಂಡು ಅದನ್ನು ತೆಗೆಯಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಕಿಡ್ನಿಯ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಈ ಶುಗರನ್ನು ತೆಗೆಯೋದಕ್ಕೆ ಅದು ಜಾಸ್ತಿ ವಾಟರನ್ನು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಡಯಾಬಿಟಿಕ್ಸಲ್ಲಿ ಬಹಳ ಸಲ ಯೂರಿನೇಷನ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಬಹಳ ಸಲ ಯೂರಿನ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ನಿಮಗೆ ಶುಗರ್ ಇರಲೇಬೇಕು ಅಂತ ಅಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್ ನಾವು ಯಾವುದು ಡಯಾಬಿಟಿಕ್ಸಲ್ಲಿ ನೋಡ್ತಾ ಇರ್ತೇವೆ. ಸೊ ಆಬ್ವಿಯಸ್ಲಿ ನಿಮ್ಮ ಬಾಡಿ, ನಿಮ್ಮ ಕಿಡ್ನಿ ಬಹಳ ಈ ನೀರನ್ನು ತೆಗಿತಾ ಇದೆ ಅಂದಾಗ ನಿಮ್ಗೆ ಏನಾಗುತ್ತೆ, ಬಹಳ ನೀರಡಿಕೆ ಆಗ್ತಾ ಇರುತ್ತೆ. ನಿಮ್ಮ ಚರ್ಮ ಎಲ್ಲ ತುಂಬ ಡ್ರೈ ಆಗ್ತಾ ಇರುತ್ತೆ. ಡ್ರೈ ಆದಮೇಲೆ ಏನಾಗುತ್ತೆ, ತುರ್ಕೆ ಬರಲಿಕ್ಕೆ ಶುರು ಆಗ್ತಾ ಇರುತ್ತೆ. ನಾಲ್ಗೆ ಎಲ್ಲ ಒಣಗಿದ ಹಾಗಾಗ್ತಾ ಇರುತ್ತೆ. ಸೊ ಸಪೋಸ್ ನಿಮಗೆ, ನೀವು ನೋಟಿಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗ್ತಾ ಇದೆ, ಇಚ್ಚಿಂಗ್ ಈಗೀಗ ಸ್ಟಾರ್ಟ್ ಆಗ್ತಾ ಇದೆ, ಆ್ಯಂಡ್ ನಿಮಗೆ ಬಾಯಿ ಒಣಗಿ ಬರ್ತಾ ಇರೋದು, ಆ್ಯಂಡ್ ಬಹಳ ನಿಮಗೆ ನೀರಡಿಕೆ ಆಗ್ತಾ ಇರೋದು, ಇವೆಲ್ಲ ಸಿಂಪ್ಟಮ್ಸ್ ಬಂದಾಗ ಇಟ್
would be a sign of diabetes. So you should test for your blood sugar. ಈಗ ಈ ತರದ ಫ್ಲೂಯಿಡ್ ನಾನು ಹೇಳಿದೆ ಹೇಗೆ ಈ ನೀರನ್ನು ತೆಗಿಲಿಕ್ಕೆ ಕಿಡ್ನಿ ಟ್ರೈ ಮಾಡ್ತಾ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಈ ಫ್ಲೂಯಿಡಿನ ಬ್ಯಾಲೆನ್ಸ್ ತಪ್ತಾ ಇರುತ್ತೆ. ಸೊ ಈ ಫ್ಲೂಯಿಡ್ ನಿಮ್ಮ ಕಣ್ಣನ್ನು ಸಹ ಎಫೆಕ್ಟ್ ಮಾಡ್ತಾ ಇರುತ್ತೆ. ಆದ್ರಿಂದ ಏನಾಗುತ್ತೆ, ಕಣ್ಣಿನಲ್ಲಿ ಇರುವಂತ ಲೆನ್ಸ್ ಅಲ್ಲಿ ಎಲ್ಲ ಈ ನೀರಿನ ಬ್ಯಾಲೆನ್ಸ್ ತಪ್ಪಿದಾಗ ಕೆಲವೊಮ್ಮೆ ನಮಗೆ ಬ್ಲರ್ಡ್ ವಿಷನ್, ಸರಿಯಾಗಿ ಕಾಣಿಸ್ತಾನೆ ಇರೋದಿಲ್ಲ. ಎಷ್ಟೆಲ್ಲ ಸಲ ಪೇಷಂಟ್ಸು ನನಗೆ ಏಕೋ ಸರಿಯಾಗಿ ಓದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ನೋಡಿದರೆ ಬ್ಲಡ್ ಶುಗರ್ ವಿಲ್ ಬಿ ವೆರಿ ಹೈ. ಸಪೋಸ್ ನಿಮಗೆ ನಿಮ್ಮ ವಿಷನ್ ಸ್ವಲ್ಪ ಬ್ಲರ್ಡ್ ಆಗಿ ಕಾಣಿಸ್ತಾ ಇದೆ ಅಂದಾಗೂ ಸಹ ನೀವು ಶುಗರನ್ನು ಟೆಸ್ಟ್ ಮಾಡಿಕೊಂಡು ನೋಡ್ಕೊಳ್ಬೇಕು. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ, ನೀವು ಯಾವುದೇ ಕೈಂಡ್ ಆಫ್ ಡೈಟಿಂಗು ಮಾಡ್ತಾ ಇಲ್ಲ, ಎಕ್ಸಸೈಸು ಮಾಡ್ತಾ ಇಲ್ಲ, ನಾರ್ಮಲ್ ಆಗೇ ತಿಂತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ವೇಟ್ ಲಾಸ್ ಆಗ್ತಾ ಇದೆ. ಸೊ ವೇಟ್ ಲಾಸ್ ಬಹಳಷ್ಟು ಕಾರಣದಿಂದ ಆಗ್ಬೋದು, ಬಟ್ ಒನ್ ಆಫ್ ದ ರೀಸನ್ ಕುಡ್ ಬಿ ಡಯಾಬಿಟಿಸ್. ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿಗಂತೂ ಈ ಗ್ಲುಕೋಸ್ ಅನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಗ್ಲುಕೋಸ್ ನಿಮ್ಮ ಮಸಲ್ಸ್ ಒಳಗಡೆ ಹೋಗ್ತಾನೆ ಇರೋದಿಲ್ಲ. ಸೊ ನಿಮ್ಮ ಬಾಡಿ ಹೇಗೆ ಎನರ್ಜಿಯನ್ನ ಪಡೆಯುತ್ತೆ, ಅದು ಅಲ್ಲಿರುವಂತ ಸ್ನಾಯುಗಳಿಂದ ಎನರ್ಜಿಯನ್ನ ತಗೊಳುತ್ತೆ, ಅಲ್ಲಿರುವಂತ ಕೊಬ್ಬಿನಿಂದ ಎನರ್ಜಿಯನ್ನ ತಗೊಳುತ್ತೆ. ಸೊ ಸ್ನಾಯುಗಳು ಬರ್ನ್ ಆಗಕ್ಕೆ ಶುರು ಆಗ್ತವೆ, ನಿಮ್ಮ ಕೊಬ್ಬು ಬರ್ನ್ ಆಗಕ್ಕೆ ಶುರು ಆಗ್ತವೆ. ಅಂಡ್ ಇವೆಲ್ಲರೂ ಬರ್ನ್ ಆದಾಗ ಏನಾಗುತ್ತೆ, ನಿಮ್ಮ ವೇಟ್ ಲೂಸ್ ಆಗ್ತಾ ಹೋಗುತ್ತೆ. ಸೊ ಅನ್ಇಂಟೆನ್ಷನಲ್ ವೇಟ್ ಲಾಸ್, ವಿತೌಟ್ ಡಯಟಿಂಗ್, ವಿತೌಟ್ ಎಕ್ಸಸೈಸ್ ವೇಟ್ ಲಾಸ್ ಆಗ್ತಾ ಇದೆ. ಟೆಸ್ಟ್ ಫಾರ್ ಯೋರ್ ಬ್ಲಡ್ ಶುಗರ್. ಕೆಲವೊಂದು ಸಲ ಪೇಷಂಟ್ಸಿಗೆ ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ಈಗೀಗ ನಂಗೆ ತುಂಬ ಹೆಡೇಕ್ ಆಗ್ತಾ ಇದೆ, ಗೊತ್ತೇ ಆಗ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ. ಕಣ್ಣಿನ ಟೆಸ್ಟ್ ಮಾಡ್ಕೊಳ್ತಾರೆ, MRI ಎಲ್ಲ ಮಾಡ್ಕೊಳ್ತಾರೆ, ಆದರೆ ಬ್ಲಡ್ ಶುಗರ್ ಮಾಡ್ಕೊಳ್ತಾ ಇರೋದಿಲ್ಲ. ಈ ಡಯಾಬಿಟಿಕ್ಸಲ್ಲಿ ಕೆಲವೊಮ್ಮೆ ಶುಗರ್ ಬಹಳ ಹೈ ಆಗುತ್ತೆ, ಕೆಲವೊಮ್ಮೆ ಶುಗರ್ ಲೋ ಆಗುತ್ತೆ. ಸೊ ಕೆಲವೊಂದು ಸಲ ಈ ಶುಗರ್ ಲೋ ಆದಾಗ ಏನಾಗುತ್ತೆ, ಈ ಥರದ ಹೆಡೇಕ್ ಬರಲಿಕ್ಕೆ ಶುರು ಆಗುತ್ತೆ. ಸೊ ಹೈಪೋಗ್ಲೈಸಿಮಿಯಾದಿಂದ ಹೆಡೇಕ್ ಬರ್ಬೋದು, ಆ್ಯಂಡ್ ದ್ಯಾಟ್ ಆಲ್ಸೋ ಕುಡ್ ಬಿ ಒನ್ ಆಫ್ ದ ಸಿಂಪ್ಟಮ್ ಆಫ್ ಡಯಾಬಿಟಿಸ್. ನೆಕ್ಸ್ಟ್ ನೀವು ನೋಡಿರಬಹುದು, ಯಾವುದೇ ಒಂದು ವ್ಯಕ್ತಿಗೆ ಒಂದು ಹುಣ್ಣಾಗಿದೆ ಆ್ಯಂಡ್ ಆ ಹುಣ್ಣು ಮಾಯ್ತಾನೇ ಇಲ್ಲ, ಅದು ವಾರಗಟ್ಟಲೆ ಆಗ್ತಾ ಇದೆ, ಮಾಯ್ತಾ ಇಲ್ಲ, ದೊಡ್ಡದಾಗ್ತಾ ಇದೆ, ಅದರಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ರಿಪೀಟೆಡ್ಲಿ ಹುಣ್ಣಾಗ್ತಾ ಇದೆ. ಈ ಥರದೆಲ್ಲ ಸಿಂಪ್ಟಮ್ಸ್ ಬಂದಾಗ ಒಮ್ಮೆ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡಿಕೊಂಡು ನೋಡಬೇಕು. ಯಾಕಂದರೆ ಈ ಶುಗರ್ ಜಾಸ್ತಿ ಇದ್ದಾಗ, ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಇನ್ನ ಅಮೌಂಟ್ ಜಾಸ್ತಿ ಆದಾಗ ಇದೊಂದು ಒಳ್ಳೆಯ ಮೀಡಿಯಮ್ ಆಗಿರುತ್ತೆ ಈ ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗೈಗೆ ಎಲ್ಲ ಬೆಳ್ಕೊಳ್ಳಿಕ್ಕೆ. ಸೊ ಅವು ಅಲ್ಲಿ ಅದನ್ನ ತಿಂತಾ ಇರ್ತವೆ ಆ್ಯಂಡ್ ಅವು ಅಲ್ಲಿ ಬೆಳ್ಕೊಳ್ತಾ ಇರ್ತವೆ. ಸೊ ಆದ್ರಿಂದ ಯಾವುದೇ ಒಂದು ಹುಣ್ಣಾಗಲಿ, ಒಂದು ಗಾಯ ಆಗಲಿ ಮಾಯ್ತಾನೆ ಇರೋದಿಲ್ಲ. ಸೊ ನೀವು ಈ ಥರದ ಯಾವುದೇ ಹುಣ್ಣು, ಗಾಯ ಮಾಯದೇ ಇರೋದನ್ನ ನೋಡ್ತಾ ಇದ್ದೀರಾ, ಸುಮಾರು ವಾರ ಆಯಿತು ನೀವು ಔಷಧಿ ತಗೊಳ್ತಾ ಇದ್ದೀರಾ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಗಾಯ ಮಾಯ್ತಾ ಇಲ್ಲ, ಆವಾಗ ಸಹ ನೀವು ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಈ ವಿಮೆನ್ನಲ್ಲಿ ರಿಪೀಟೆಡ್ಲಿ ಅವರಿಗೆ ಯೋನಿಯ ಇನ್ಫೆಕ್ಷನ್ ಆಗ್ತಾ ಇದೆ, ಬಹಳ ತುರ್ಕೆ ಬರೋದು, ವೈಟ್ ಡಿಸ್ಚಾರ್ಜ್ ಆಗೋದು, ಅಲ್ಲಿ ರ್ಯಾಷಸ್ ಏಳೋದು ಎಲ್ಲ. ಅವರು ಹೊರಗಡೆ ಟಾಯ್ಲೆಟ್ಸ್ ಯೂಸ್ ಮಾಡ್ತಾ ಇಲ್ಲ, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರು ಹೈಜೀನ್ ಬಗ್ಗೆನೂ ಕಾಳಜಿ ತಗೊಳ್ತಾ ಇದ್ದಾರೆ, ಬಟ್ ಅಂದರೂ ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ. ಆವಾಗ ಸಹ ನೀವು ಒಮ್ಮೆ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡಿಕೊಂಡು ನೋಡಬೇಕು. ಯಾಕಂದರೆ ಬ್ಲಡ್ ಶುಗರ್ ಇದ್ದಾಗ ನಾವು ಆ ಶುಗರಿಗೆ ಟ್ರೀಟ್ ಮಾಡದೇ ಇದ್ದಾಗ ಆ್ಯಂಡ್ ಬರೀ ಆ್ಯಂಟಿಬಯೋಟಿಕ್ಕು, ಆ್ಯಂಟಿಫಂಗಲ್ಲು, ಔಷಧಿ, ಕ್ರೀಮ್ಸು ಎಲ್ಲ ಹಾಕೊಂಡ್ರು ಅದು ಯಾವುದೇ ಬೆನಿಫಿಟನ್ನು ಮಾಡ್ತಾ ಇರೋದಿಲ್ಲ. ಆ್ಯಂಡ್ ಈ ಶುಗರ್ ಇರೋದ್ರಿಂದ ಆ ಜಾಗದಲ್ಲಿ ಇರುವಂಥ ಬ್ಯಾಕ್ಟೀರಿಯಾ, ಆ ಜಾಗದ ಪರಿಸರ ಸಹ ಚೇಂಜ್ ಆಗುತ್ತೆ, ಅದರ pH ಚೇಂಜ್ ಆಗುತ್ತೆ ಆ್ಯಂಡ್ ಈ ಬ್ಯಾಕ್ಟೀರಿಯಾ, ಫಂಗಸ್ಸಿನ ಗ್ರೋತಿಗೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ರಿಪೀಟೆಡ್ಲಿ ನಿಮಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಅದು ವಜೈನಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಜನನಾಂಗದ ಇನ್ಫೆಕ್ಷನ್ ಇರ್ಬೋದು. ಗಂಡಸರಲ್ಲಿಯೂ ಸಹ ಬಹಳ ತುರ್ಕೆ ಬರ್ತಾ ಇದೆ, ತುರ್ಕೆ ಬಂದು ರ್ಯಾಷಸ್ ಆಗ್ತಾ ಇದೆ, ರ್ಯಾಷಸ್ ಆಗಿ ಅದು ಮಾಯ್ತಾನೇ ಇಲ್ಲ. ಈ ಥರದ್ದೆಲ್ಲ ನಿಮಗೆ ಸಿಂಪ್ಟಮ್ಸ್ ಬರ್ತಾ ಇದ್ದಾಗ ನೀವು ಡೆಫಿನೆಟ್ಲಿ ಒಂದ್ಸಲ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ನಿಮಗೆ ಕೈಕಾಲು ಬಹಳ ಸೋತು ಬರೋದು, ಕೈಕಾಲಲ್ಲಿ ಒಂಥರ ಈ ಟಿಂಗ್ಲಿಂಗ್ ನಮ್ನೆಸ್ ಆಗೋದು, ಚುಚ್ಚಿದಾಗ ಆಗೋದು, ಬಹಳ ವೀಕ್ನೆಸ್ ಅನ್ನಿಸ್ತಾ ಇದೆ, ಯಾವತ್ತು ನೋಡಿದರೂ ಈ ಥರ ಫೀಲ್ ಆಗ್ತಾ ಇದೆ ಅಂದಾಗ ಸಹ ನೀವು ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಶುಗರ್ ಭಾಳ ಹೈ, ಬಹಳ ಲೋ, ಈ ಥರ ಶುಗರ್ ವೇರಿಯೇಷನ್ ಇದ್ದಾಗ ಈ ಥರದ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಪೆರಿಫೆರಲ್ ನ್ಯೂರೋಪತಿ, ಈ ಬ್ಲಡ್ ಶುಗರ್ ಏನು ಮಾಡುತ್ತೆ, ಅಲ್ಲಿರುವಂತಹ ನರ್ವ್ಸನ್ನು ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ
ಸೊ ಆವಾಗ ಈ ಥರದ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಬಹಳಷ್ಟು ಸಲ ಜನರು ಇದೇನೋ B12 ಡೆಫಿಷಿಯನ್ಸಿ ಇರಬಹುದು ಅಂತ ಹೇಳ್ಕೊಂಡು B12 ಔಷಧಿಯನ್ನು ತೆಗೆದುಕೊಳ್ತಾ ಹೋಗ್ತಾರೆ ಹೊರತುನುವೆ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ನಿಮಗೆ ಬಹಳ ಈ ಕೈಕಾಲು ನೋವು, ಟಿಂಗ್ಲಿಂಗ್, ನಮ್ನೆಸ್ಸು, ಒಂಥರ ವೀಕ್ನೆಸ್ಸು, ಕೈಕಾಲೆಲ್ಲ ಸುಸ್ತು ಹೊಡೆದಂಗೆ ಆಗ್ತಾ ಇದೆ ಅಂದಾಗ ಒಮ್ಮೆ ಬ್ಲಡ್ ಶುಗರನ್ನು ಟೆಸ್ಟ್ ಮಾಡಿಕೊಂಡು ನೋಡಬೇಕು. ಆ್ಯಂಡ್ ನಾನು ಹೇಳಿದ ಹಾಗೆಯೇ ಈ ನಿಮ್ಮ ಶುಗರ್ ಹೆಚ್ಚಾದಾಗ ಬಾಡಿಯ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಇದೊಂದು ಒಳ್ಳೆಯ ಮೀಡಿಯಾ ಈ ಬ್ಯಾಕ್ಟೀರಿಯಾ ಮತ್ತು ಈ ವೈರಸ್ ಆ್ಯಂಡ್ ಫಂಗಸ್ಸಿಗೆ ಗ್ರೋ ಆಗಲಿಕ್ಕೆ. ಸೊ ನಿಮಗೆ ರಿಪೀಟೆಡ್ಲಿ ಇನ್ಫೆಕ್ಷನ್ ಆಯಿತು, ಬಾಯಲ್ಲಿ ಈ ಈಸ್ಟ್ ಇನ್ಫೆಕ್ಷನ್, ಓರಲ್ ಥ್ರಶ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅದು ರಿಪೀಟೆಡ್ಲಿ ಆಗ್ತಾ ಇದೆ ಅಂದಾಗ ಸಹ ನೀವು ಶುಗರನ್ನು ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು. ಕೆಲವೊಂದು ಸೈನ್ಸ್ ಅಂತ ಹೇಳಿದರೆ ಈ ಕುತ್ತಿಗೆಯ ಹಿಂದೆ ನಿಮಗೆ ಈ ಬ್ಲ್ಯಾಕಿಶ್ ಪ್ಯಾಚಸ್ ಕಾಣ್ತಾ ಇದೆ, ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್, ಇದು ಸಹ ಒನ್ ಆಫ್ ದ ಇಂಡಿಕೇಶನ್ ದ್ಯಾಟ್ ನಿಮಗೆ ಡಯಾಬಿಟಿಸ್ ಇದೆ ಅಥವಾ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇದೆ ಅಂತ. ಸೊ ಇವು ಕೆಲವೊಂದು ಸಿಂಪ್ಟಮ್ಸ್ ಮತ್ತು ಸೈನ್ಸ್ ಯಾವುದು ಸಜೆಸ್ಟ್ ಮಾಡ್ತಾವೆ ನಿಮಗೆ ಡಯಾಬಿಟಿಸ್ ಇರಬಹುದು ಅಥವಾ ಬರುವಂತಹ ಚಾನ್ಸಸ್ ಇದೆ ಅಂತ. ನೀವು ನಿಮ್ಮ ಹತ್ತಿರದ ಇರುವಂಥ ಲ್ಯಾಬಾರೆಟ್ರಿಗೆ ಹೋಗ್ಕೊಂಡು ಒಂದು ಫಾಸ್ಟಿಂಗ್ ಶುಗರನ್ನು ಮಾಡಿಸ್ಬೋದು, ಅಥವಾ ಈ 3 ಮಂತ್ಸಿನ ಎವರೇಜ್ ಶುಗರ್ ಏನಿರುತ್ತೆ HbA1c ಅದನ್ನು ಸಹ ಮಾಡಿಸ್ಬೋದು. ಇವೆಲ್ಲದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ, ಎಲ್ಲಿ ನಾನು ಡಿಟೇಲ್ ಆಗಿ ಈ ಪ್ರೀ ಡಯಾಬಿಟಿಸ್ ಅಂದರೆ ಏನು, ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂದರೆ ಏನು, HbA1c ಅಂದರೆ ಏನು, ಯಾವಾಗ ನಿಮ್ಮ ಶುಗರನ್ನು ಟೆಸ್ಟ್ ಮಾಡ್ಕೊಳ್ಬೇಕು, ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಫಾಸ್ಟಿಂಗ್ ಗ್ಲೂಕೋಸಿಂದು, ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಇಂದು, HbA1c ಇದು, ಇವೆಲ್ಲದರ ಬಗ್ಗೆ ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಇದನ್ನು ರೆಫರ್ ಮಾಡ್ಕೊಳ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಡಯಾಬಿಟಿಸ್ ಬಂದು ಬಹಳ ಕಾಮನ್ ರೋಗ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಆ್ಯಂಡ್ ಇದು ಆ್ಯಸ್ ಅರ್ಲಿ 20s ಬರಲಿಕ್ಕೆ ಸಹ ಶುರುವಾಗಿದೆ, ಬಿಕಾಸ್ ನಮ್ಮ ಜೀವನ ಶೈಲಿಯಿಂದ. ಇಲ್ಲ ಡಯಾಬಿಟಿಸ್ ಬರೀ ಓಲ್ಡ್ ಏಜಲ್ಲಿ ಅಷ್ಟೇ ಬರುತ್ತೆ, ನನಗೆ ಇನ್ನೂ 25 ಇಯರ್ಸು, ನನಗೆ ಹೆಂಗೆ ಡಯಾಬಿಟಿಸ್ ಬರುತ್ತೆ, ನನಗೆ ವಜೈನಲ್ ಇನ್ಫೆಕ್ಷನ್ ಆಗ್ತಾ ಇದೆ ಬಟ್ ನಾನು ಶುಗರ್ ಟೆಸ್ಟ್ ಮಾಡ್ಕೊಂಡಿಲ್ಲ. ಸೊ ಈ ಥರದ ರಿಪೀಟೆಡ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾವೆ, ಅಥವಾ ನಿಮ್ಗೆ ಹೇಳಿದಂಥ ಯಾವುದೇ ಸಿಂಪ್ಟಮ್ಸ್ ಬಂತು, ದೆರ್ ಇಸ್ ನೋ ಹಾರ್ಮ್ ಇನ್ ಗೆಟ್ಟಿಂಗ್ 1 ಬ್ಲಡ್ ಶುಗರ್ ಟನ್. ಇಟ್ ಹಾರ್ಡ್ಲಿ ಕಾಸ್ಟ್ ಒಂದು 50 to 100 rupees ಇರುತ್ತೆ. ಆ್ಯಂಡ್ ಆ ಟೆಸ್ಟಿಂದ ನೀವು ಸಪೋಸ್ ಡಯಾಬಿಟಿಕ್ ಇದ್ರಿ ಅಥವಾ ಬಾರ್ಡರ್ ಲೈನಲ್ಲಿ ಇದ್ರಿ, ನೀವು ಬಹಳಷ್ಟು ಚೇಂಜಸನ್ನು ಮಾಡ್ಕೊಳ್ಬೋದು ಆ್ಯಂಡ್ ಯು ಕ್ಯಾನ್ ಗೆಟ್ ಥಿಂಗ್ಸ್ ಅಂಡರ್ control. Thank you so much for watching the video. Please like, share and subscribe the channel. Thank you.